ಪ್ರಿಯ ವಿದ್ಯಾರ್ಥಿಗಳೇ, ನಾವು ಈಗ ವೃತ್ತದ ಮೇಲೆ ಇರುವಂತಹ ಎರಡು ಪ್ರಮೇಯಗಳ ಹೇಳಿಕೆಗಳನ್ನು ಬರೆದು ಸಾಧಿಸೋಣ. ಅದಕ್ಕೆ ಬರೆಯೋಣ ವೃತ್ತದ ಮೇಲಿನ ಪ್ರಮೇಯಗಳು. ವೃತ್ತದ ಮೇಲಿನ ಪ್ರಮೇಯಗಳು. ಅದರಲ್ಲಿ ಮೊದಲನೇ ಪ್ರಮೇಯ 10.1. ಇದು 10ನೇ ಅಧ್ಯಾಯ, ಅದಕ್ಕೆ ಇದು ಪ್ರಮೇಯ 10.1 ಆಗುತ್ತೆ. ಪ್ರಮೇಯ 10.1. ಈ ಪ್ರಮೇಯದ ಹೇಳಿಕೆಯನ್ನು ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಲಂಬವಾಗಿರುತ್ತದೆ. ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಲಂಬವಾಗಿರುತ್ತದೆ. ಈಗ ನಾವು ವೃತ್ತವನ್ನು ಬಿಡಿಸ್ಬಿಟ್ಟು ಅದರ ಕೇಂದ್ರ O ಎಂದು ಗುರುತಿಸೋಣ ಮತ್ತು ಅದರ ಒಂದು ಬಿಂದು P, ಒಂದು ಬಿಂದುವನ್ನು ಗುರುತಿಸಿಬಿಟ್ಟು ಆ B ಬಿಂದುವಿನಲ್ಲಿ ವೃತ್ತಕ್ಕೆ ಸ್ಪರ್ಶಕವನ್ನು ಎಳೆಯೋಣ ಮತ್ತು ವೃತ್ತ ಕೇಂದ್ರ ಮತ್ತು ಸ್ಪರ್ಶ ಬಿಂದುವನ್ನು ಸೇರಿಸೋಣ. ಇದು OP, ಇದು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯವಾಗುತ್ತೆ. ನಾವು ಏನನ್ನು ಸಾಧಿಸಬೇಕು? ಇಲ್ಲಿ ನಾವು OP ಲಂಬ ಅನ್ನೋದನ್ನು ಸಾಧಿಸಬೇಕು. ಯಾವುದಕ್ಕೆ? ಸ್ಪರ್ಶಕಕ್ಕೆ. ಸ್ಪರ್ಶಕವನ್ನು XY ಅಂತ ಹೆಸರಿಡೋಣ. X ಮತ್ತು Y ಬಿಂದುಗಳು. XY ಇದು ಸ್ಪರ್ಶಕ, ಸ್ಪರ್ಶ ಬಿಂದು ಯಾವುದು? P. OP ಇದು ತ್ರಿಜ್ಯ, ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯ. ಈಗ ನಮಗೆ ಏನನ್ನು ಕೊಟ್ಟಿದ್ದಾರೆ? O ಇದು ವೃತ್ತ ಕೇಂದ್ರ. O ವೃತ್ತ ಕೇಂದ್ರಕ್ಕೆ P ಬಿಂದುವಿನಲ್ಲಿ XY ಇದು ಸ್ಪರ್ಶಕವಾಗಿದೆ. ಬರೆಯೋಣ ಇಲ್ಲಿ. O ಕೇಂದ್ರವಿರುವ ವೃತ್ತಕ್ಕೆ O ಕೇಂದ್ರದ ವೃತ್ತದ P ಬಿಂದುವಿನಲ್ಲಿ O ಕೇಂದ್ರದ ವೃತ್ತದ P ಬಿಂದುವಿನಲ್ಲಿ ವೃತ್ತಕ್ಕೆ XY ಸ್ಪರ್ಶಕವಾಗಿದೆ. ವೃತ್ತಕ್ಕೆ XY ಸ್ಪರ್ಶಕವಾಗಿರುವುದನ್ನು ಇಲ್ಲಿ ಕೊಟ್ಟಿದೆ. ಸ್ಪರ್ಶಕವಾಗಿದೆ ಎಂಬುದನ್ನು ನೀಡಲಾಗಿದೆ. ನಾವು ಏನನ್ನು ಸಾಧಿಸಬೇಕಾಗಿದೆ? OP ಲಂಬ XY ಎಂದು ನಾವು ಸಾಧಿಸಬೇಕಾಗಿದೆ. ಏನಂದ? OP ಲಂಬ XY ಎಂದು
ನಾವು ಸಾಧಿಸಬೇಕಿದೆ. ಇದಕ್ಕೆ ನಮಗೆ ರಚನೆಯ ಅವಶ್ಯಕತೆ ಇದೆ. ಇಲ್ಲಿ ನಾವು ಒ ಪಿ ಇದು ಓನಿಂದ ಎಕ್ಸ್ ವೈಗೆ ಎಳೆದ ರೇಖೆಗಳಲ್ಲಿ ಅತ್ಯಂತ ಚಿಕ್ಕ ರೇಖೆ ಎಂದು ಸಾಧಿಸಿದರೆ, ಚಿಕ್ಕ ದೂರ ಅಥವಾ ಚಿಕ್ಕ ರೇಖೆ ಎಂದು ಸಾಧಿಸಿದರೆ ಒ ಪಿ ಯು ಎಕ್ಸ್ ವೈಗೆ ಲಂಬ ಆಗುತ್ತೆ. ನೀವು 9ನೇ ಕ್ಲಾಸಲ್ಲಿ ಕಲ್ತಿದ್ದೀರಾ. ಒಂದು ರೇಖೆಗೆ ಅದರ ಹೊರಗಿನ ಒಂದು ಬಿಂದುವಿನಿಂದ ಎಳೆಯಬಹುದಾದ ಎಲ್ಲ ರೇಖೆಗಳಲ್ಲಿ ಲಂಬವು ಅತ್ಯಂತ ಚಿಕ್ಕವಾಗಿರುವುದು ಅಥವಾ ಅತ್ಯಂತ ಚಿಕ್ಕ ರೇಖೆಯೇ ಲಂಬವಾಗಿರುವುದು. ಅದಕ್ಕೆ ನಾವು ಇದು ಒ ಪಿ ಅತ್ಯಂತ ಚಿಕ್ಕದು ಅಂತ ಸಾಧಿಸಬೇಕಾದ್ರೆ ಇನ್ನೊಂದು ರೇಖೆ ಬೇಕಾಗುತ್ತೆ. ಅದಕ್ಕೆ ಪಿನ ಹೊರತಾಗಿ ಮತ್ತೊಂದು ಬಿಂದುವನ್ನು ಎಕ್ಸ್ ವೈನ ಮೇಲೆ ಗುರುತಿಸಿ ಒ ಕ್ಯೂವನ್ನು ಸೇರಿಸೋಣ. ಈ ರಚನೆಯನ್ನು ನಾವಿಲ್ಲಿ ಮಾಡ್ಕೊಳ್ಳೋಣ. ಏನು ಮಾಡೋಣ, ಪಿಯನ್ನು ಹೊರತುಪಡಿಸಿ ಎಕ್ಸ್ ವೈ ಮೇಲೆ ಮತ್ತೊಂದು ಬಿಂದು ಕ್ಯೂವನ್ನು ತೆಗೆದುಕೊಂಡು ಒ ಕ್ಯೂವನ್ನು ಸೇರಿಸಬೇಕು. ನೋಡ್ಕೊಳ್ಳೋಣ. ಎಕ್ಸ್ ವೈ ಮೇಲೆ ಪಿ ಹೊರತಾಗಿ ಮತ್ತೊಂದು ಬಿಂದು ಕ್ಯೂ ತೆಗೆದುಕೊಂಡು ಅಥವಾ ಕ್ಯೂವನ್ನು ಗುರುತಿಸಿ ಒ ಕ್ಯೂ ಸೇರಿಸೋಣ. ಇಲ್ಲಿ ನಾವೇನು ಮಾಡಿದ್ವಿ, ಕ್ಯೂ ಬಿಂದುವನ್ನು ತಗೊಂಡ್ವಿ ಮತ್ತು ಅದನ್ನು ಓಗೆ ಸೇರಿಸಿದ್ವಿ, ವೃತ್ತ ಕೇಂದ್ರಕ್ಕೆ ಸೇರಿಸಿದ್ವಿ. ಈಗ ನಾವು ಇಲ್ಲಿ ಗಮನಿಸಬೇಕಾದ ಅಂಶ ಏನಂದರೆ, ಕ್ಯೂ ವೃತ್ತದ ಹೊರಭಾಗದಲ್ಲಿ ಬರಲೇಬೇಕು. ಯಾಕೆ ಅಂತಂದರೆ ಅದು ವೃತ್ತದ ಒಳಭಾಗದಲ್ಲಿ ಬರೋದಕ್ಕೆ ಸಾಧ್ಯವಿಲ್ಲ, ವೃತ್ತದ ಮೇಲೆ ಬರೋದಕ್ಕೂ ಸಾಧ್ಯವಿಲ್ಲ. ಯಾಕೆ ಅಂತಂದರೆ ಎಕ್ಸ್ ವೈ ಇದು ಸ್ಪರ್ಶಕ ಆಗಿದೆ. ಸ್ಪರ್ಶಕ ಆದಮೇಲೆ ಒಂದೇ ಒಂದು ಬಿಂದು ಮಾತ್ರ ವೃತ್ತದ ಮೇಲೆ ಬರುತ್ತೆ, ಉಳಿದ ಎಲ್ಲ ಬಿಂದುಗಳು ವೃತ್ತದ ಹೊರಭಾಗದಲ್ಲಿ ಬರಬೇಕು. ಇದು ಕ್ಯೂ ಇದು ಎಕ್ಸ್ ವೈ ಮೇಲಿರುವಂಥ ಬಿಂದುವಾಗಿದ್ದು ಪಿನ ಹೊರತಾದಂಥ ಬಿಂದುವಾಗಿರೋದ್ರಿಂದ ಅದು ಹೊರಭಾಗದಲ್ಲಿ ಬರಲೇಬೇಕು, ವೃತ್ತದ ಒಳಭಾಗದಲ್ಲಿ ಬರೋದಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ನಾವು ಏನಂತ ಹೇಳ್ತೀವಿ, ಇದು ಒ ಪಿಗಿಂತ ದೊಡ್ಡದಾಗಿ ಇರಲೇಬೇಕು. ಒ ಕ್ಯೂ ಏನಾಗಿರಬೇಕು, ಒ ಪಿಗಿಂತ ದೊಡ್ಡದಾಗಿರಬೇಕು. ಅದನ್ನು ನಾವಿಲ್ಲಿ ಬರೆಯೋಣ. ಕ್ಯೂ ವೃತ್ತದ ಹೊರಭಾಗದಲ್ಲಿ ಇರಬೇಕು. ಕ್ಯೂ ವೃತ್ತದ ಹೊರಭಾಗದಲ್ಲಿರಬೇಕು. ಯಾಕೆ ಅಂತಂದರೆ ಇಲ್ಲಿ ಕಾರಣ ಬರೀರಿ. ಯಾಕೆಂದರೆ ಎಕ್ಸ್ ವೈ ಸ್ಪರ್ಶಕ. ಎಕ್ಸ್ ವೈ ಎಲ್ಲಿ ಸ್ಪರ್ಶಕ? ಎಕ್ಸ್ ವೈ ಇದು ಪಿನಲ್ಲಿ ಸ್ಪರ್ಶಕ. ಪಿನಲ್ಲಿ ಸ್ಪರ್ಶಕ ಆಗಿರೋದ್ರಿಂದ ಪಿ ಮಾತ್ರ ವೃತ್ತದ ಮೇಲೆ ಬರುತ್ತೆ, ಉಳಿದ ಎಲ್ಲ ಬಿಂದುಗಳು ಎಕ್ಸ್ ವೈ ಮೇಲಿನ ಎಲ್ಲ ಬಿಂದುಗಳು ಪಿನ ಹೊರತಾಗಿ ಹೊರಭಾಗದಲ್ಲಿ ಬರಬೇಕು. ಈಗ ನಾವಿಲ್ಲಿ ಏನನ್ನು ಹೇಳ್ಬೋದು, ಒ ಕ್ಯೂಗಿಂತ ಒ ಪಿಗಿಂತ ಒ ಕ್ಯೂ ದೊಡ್ಡದು, ಒ ಕ್ಯೂಗಿಂತ ಒ ಪಿ ಚಿಕ್ಕದು. ಅಂದರೆ ಇಲ್ಲಿ ಒ ಕ್ಯೂ ಇದು ಒ ಪಿಗಿಂತ ದೊಡ್ಡದಿದೆ. ಆದ್ದರಿಂದ ಏನಿರಬೇಕು, ಒ ಕ್ಯೂ. ಆದ್ದರಿಂದ ಒ ಕ್ಯೂ ಇದು ತ್ರಿಜ್ಯ ಒ ಪಿಗಿಂತ ಉದ್ದವಾಗಿದೆ. ಒ ಪಿಗಿಂತ ಉದ್ದವಾಗಿದೆ. ಅಂದರೆ
ಓ ಕ್ಯೂ ದೊಡ್ಡದು ಚಿಹ್ನೆ ಹಾಕಿಬಿಟ್ಟು ಒ ಪಿ ಬರಿಬೇಕು. ಓ ಕ್ಯೂ ದೊಡ್ಡದು ಒ ಪಿ. ಇದು ಕ್ಯೂ ಬಿಂದುವಿಗೆ ಮಾತ್ರ ಅಲ್ಲ, ಪಿ ಅನ್ನು ಹೊರತುಪಡಿಸಿ ನೀವು ಎಕ್ಸ್ ವೈ ಮೇಲೆ ಯಾವುದೇ ಬಿಂದುವನ್ನು ತೆಗೆದುಕೊಂಡರೂ ಕೂಡ ಆ ಎಲ್ಲ ಬಿಂದುಗಳಿಗೂ ಇದು ಅನ್ವಯಿಸುತ್ತೆ. ಇದು ಪಿ ಹೊರತುಪಡಿಸಿ ಎಕ್ಸ್ ವೈ ಮೇಲಿನ ಎಲ್ಲ ಬಿಂದುಗಳಿಗೂ ಅನ್ವಯಿಸುವುದು. ಆದ್ದರಿಂದ ಎಕ್ಸ್ ವೈನ ಮೇಲಿನ ಇತರೆ ಬಿಂದುಗಳಿಗಿಂತ ಒ ಪಿ ಏನಿದೆ ಕನಿಷ್ಠ ಉದ್ದವನ್ನು ಹೊಂದಿರುವುದು. ಆದ್ದರಿಂದ ಒ ಪಿ ಇದು ಒ ಪಿಯು ಓನಿಂದ ಎಕ್ಸ್ ವೈಗೆ ಇರುವ ಕನಿಷ್ಠ ದೂರವಾಗಿರುವುದು. ಕನಿಷ್ಠ ದೂರ ಆಗಿರೋದ್ರಿಂದ ಒ ಪಿ ಲಂಬ ಎಕ್ಸ್ ವೈ. ಆದ್ದರಿಂದ ಒ ಪಿ ಲಂಬ ಎಕ್ಸ್ ವೈ. ಒ ಪಿಯು ಓನಿಂದ ಎಕ್ಸ್ ವೈಗೆ ಇರುವ ಕನಿಷ್ಠ ದೂರವಾಗಿರುವುದು. ಆದ್ದರಿಂದ ಒ ಪಿ ಲಂಬ ಎಕ್ಸ್ ವೈ. ವೃತ್ತದ ಮೇಲಿನ ಎರಡನೇ ಪ್ರಮೇಯ, ಪ್ರಮೇಯ 10.2. ಈ ಪ್ರಮೇಯದ ಹೇಳಿಕೆಯನ್ನು ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದವು ಸಮನಾಗಿರುತ್ತದೆ. ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದವು ಸಮನಾಗಿರುತ್ತದೆ. ಇಲ್ಲಿಯೂ ಕೂಡ ನಾವು ವೃತ್ತವನ್ನು ಬಿಡಿಸಿಬಿಟ್ಟು ಹೊರಬಿಂದುವಿನಿಂದ ಎರಡು ಸ್ಪರ್ಶಕಗಳನ್ನು ಎಳೆಯೋಣ. ಇಲ್ಲಿ ಓ ಇದು ವೃತ್ತ ಕೇಂದ್ರ, ಪಿ ಇದು ಹೊರಬಿಂದು, ವೃತ್ತದ ಹೊರಭಾಗದಲ್ಲಿರುವಂತಹ ಒಂದು ಬಿಂದು, ಬಾಹ್ಯ ಬಿಂದು ಅಂತ ಹೇಳ್ತೀವಿ ನಾವು. ಪಿ ಕ್ಯೂ ಮತ್ತು ಪಿ ಆರ್ಗಳು ಹೊರಬಿಂದು ಪಿನಿಂದ ಎಳೆದಂತಹ ಸ್ಪರ್ಶಕಗಳು. ನಾವು ಏನನ್ನು ಸಾಧಿಸಬೇಕು? ನಾವು ಪಿ ಕ್ಯೂ ಈಕ್ವಲ್ಸ್ ಪಿ ಆರ್ ಅಂತ ಸಾಧಿಸಬೇಕು. ಅದನ್ನು ನಾವು ಮೊದಲಿಗೆ ಬರೆಯೋಣ. ಓ ವೃತ್ತ ಕೇಂದ್ರ ನಮಗೇನನ್ನು ನೀಡಿದೆ? ಇಲ್ಲಿ ಓ ವೃತ್ತ ಕೇಂದ್ರ, ಪಿ ಬಾಹ್ಯ ಬಿಂದು, ಪಿ ಕ್ಯೂ ಮತ್ತು ಪಿ ಆರ್ಗಳು ಪಿನಿಂದ ಎಳೆದ ಸ್ಪರ್ಶಕಗಳು. ನಾವಿಲ್ಲಿ ಒ ಪಿ, ಒ ಕ್ಯೂ,
ಓ ಆರ್ಗಳನ್ನು ಸೇರಿಸ್ಕೊಂಡಿದ್ದೀವಿ. ಇದಕ್ಕೆ ಬರೆಯೋಣ, ಒ ಪಿ, ಒ ಕ್ಯೂ ಮತ್ತು ಓ ಆರ್ಗಳನ್ನು ಸೇರಿಸೋಣ. ಒ ಪಿ, ಒ ಕ್ಯೂ ಮತ್ತು ಓ ಆರ್ಗಳನ್ನು ಸೇರಿಸೋಣ. ಈಗ ನಾವು ಪಿ ಕ್ಯೂ ಈಕ್ವಲ್ಸ್ ಪಿ ಆರ್ ಅಂತ ಸಾಧಿಸಬೇಕಾದ್ರೆ ಇಲ್ಲಿ ಈ ಎರಡು ತ್ರಿಭುಜಗಳನ್ನು ತೆಗೆದುಕೊಂಡು ಅವೆರಡು ಸರ್ವಸಮ ಅಂತ ಸಾಧಿಸಬೇಕು. ನಾವು ಇಲ್ಲಿ ಗಮನಿಸಬೇಕಾದಂಥ ಅಂಶ ಅಂತಂದರೆ ಕ್ಯೂ ಇದು ಸ್ಪರ್ಶ ಬಿಂದು, ಆರ್ ಇದು ಸ್ಪರ್ಶ ಬಿಂದು. ಸ್ಪರ್ಶ ಬಿಂದುವಿನಲ್ಲಿ ಎಳೆದಂಥ ತ್ರಿಜ್ಯ ಒ ಕ್ಯೂ ಮತ್ತು ಓ ಆರ್ಗಳು. ಸ್ಪರ್ಶ ಬಿಂದುವಿನಲ್ಲಿ ಉಂಟಾಗುವ ಕೋನದ ಅಳತೆ ಎಷ್ಟಿರುತ್ತೆ? 90 ಡಿಗ್ರಿ ಇರುತ್ತೆ. ಇವೆರಡೂ ಕೂಡ ಎಂತಹ ತ್ರಿಭುಜಗಳು? ಲಂಬಕೋನ ತ್ರಿಭುಜಗಳು. ಪ್ರಮೇಯ 10.1 ಪ್ರಕಾರ, ಹಿಂದಿನ ಪ್ರಮೇಯದ ಪ್ರಕಾರ ಏನು? ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಲಂಬವಾಗಿರುವುದು. ಸ್ಪರ್ಶ ಬಿಂದುವಿನಲ್ಲಿ ಎಳೆದಂಥ ತ್ರಿಜ್ಯಗಳು ಓ ಆರ್, ಇದು ಪಿ ಆರ್ಗೆ ಲಂಬ ಆಗಿರುತ್ತೆ. ಹಾಗೆಯೇ ಒ ಕ್ಯೂ ಪಿ ಕ್ಯೂಗೆ ಲಂಬ ಆಗಿರುತ್ತೆ. ಅದಕ್ಕಾಗಿ ಎರಡೂ ತ್ರಿಭುಜಗಳು ಎಂತಹ ತ್ರಿಭುಜಗಳು? ಲಂಬಕೋನ ತ್ರಿಭುಜಗಳು. ನಾವು ಅದನ್ನು ಮೊದಲಿಗೆ ಬರೆಯೋಣ. ಕೋನ ಒ ಕ್ಯೂ ಪಿ ಮತ್ತು ಕೋನ ಒ ಆರ್ ಪಿಗಳು ಲಂಬಕೋನಗಳು. ಕೋನ ಒ ಕ್ಯೂ ಪಿ ಮತ್ತು ಕೋನ ಒ ಆರ್ ಪಿಗಳು ಲಂಬಕೋನಗಳು. ಯಾಕೆ ಅಂತಂದರೆ ಹಿಂದಿನ ಪ್ರಮೇಯದ ಪ್ರಕಾರ, ಪ್ರಮೇಯ 10.1 ಪ್ರಕಾರ. ಅದನ್ನು ಬರೆಯೋಣ. ಕೋನ ಒ ಕ್ಯೂ ಪಿ ಮತ್ತು ಕೋನ ಒ ಆರ್ ಪಿಗಳು ಲಂಬಕೋನಗಳು. ಯಾಕೆ ಅಂತಂದರೆ ಕಾರಣ ಏನು? ಪ್ರಮೇಯ 10.1 ಹಿಂದಿನ ಪ್ರಮೇಯದು. ಹಾಗಾದರೆ ಎರಡೂ ತ್ರಿಭುಜಗಳು ಎಂಥ ತ್ರಿಭುಜಗಳಾಗಿರ್ತವೆ? ಲಂಬಕೋನ ತ್ರಿಭುಜಗಳಾಗಿರ್ತವೆ. ಅದಕ್ಕೆ ನಾವು ಆ ಎರಡೂ ತ್ರಿಭುಜಗಳ ಹೆಸರನ್ನು ಬರೆದುಬಿಟ್ಟು ಲಂಬಕೋನ ತ್ರಿಭುಜ, ತ್ರಿಭುಜ ಒ ಕ್ಯೂ ಪಿ ಮತ್ತು ಲಂಬಕೋನ ತ್ರಿಭುಜ ಒ ಆರ್ ಪಿ ಗಳಲ್ಲಿ ಯಾವ ತ್ರಿಭುಜ? ಇಲ್ಲಿ ಒ ಕ್ಯೂ ಈಕ್ವಲ್ಸ್ ಒ ಆರ್ ಇರುತ್ತೆ. ಒ ಕ್ಯೂ ಈಕ್ವಲ್ಸ್ ಒ ಆರ್ ಯಾತಕ್ಕೆ? ಅವು ಒಂದೇ ವೃತ್ತದ ತ್ರಿಜ್ಯಗಳು. ನಾವು ಅದನ್ನು ಬರೆಯೋಣ. ಒ ಕ್ಯೂ ಈಕ್ವಲ್ಸ್ ಒ ಆರ್. ಒ ಕ್ಯೂ ಈಕ್ವಲ್ಸ್ ಒ ಆರ್. ಕಾರಣ ಏನು? ಒಂದೇ ವೃತ್ತದ ತ್ರಿಜ್ಯಗಳು. ಒಂದೇ ವೃತ್ತದ ತ್ರಿಜ್ಯಗಳು ಯಾವಾಗಲೂ ಸಮವಾಗಿರ್ತವೆ. ಒಂದೇ ವೃತ್ತದ ತ್ರಿಜ್ಯಗಳು. ಹಾಗೆಯೇ ಇಲ್ಲಿ ಒ ಪಿ ಈಕ್ವಲ್ಸ್ ಒ ಪಿ, ಇದು ಸಾಮಾನ್ಯ ಬಾಹು, ಎರಡೂ ತ್ರಿಭುಜಗಳಿಗಿರುವಂತಹ ಬಾಹು ಆಗಿರುತ್ತೆ. ಅದಕ್ಕೆ ಬರೆಯೋಣ ಒ ಪಿ ಈಕ್ವಲ್ಸ್ ಒ ಪಿ. ಕಾರಣ ಏನು? ಸಾಮಾನ್ಯ ಬಾಹು. ಆದ್ದರಿಂದ ನಾವೇನು ಬರಿಬೋದು? ಎರಡು ತ್ರಿಭುಜಗಳು ಸರ್ವಸಮ ಅಂತ ಬರಿಬೋದು. ಆದ್ದರಿಂದ ತ್ರಿಭುಜ ಒ ಕ್ಯೂ ಪಿ ಸರ್ವಸಮ ತ್ರಿಭುಜ ಒ ಆರ್ ಪಿ. ಯಾವುದರ ಪ್ರಕಾರ? ಲಂಬವಿಭಾವ, ಲಂಬಕೋನ ವಿಕರ್ಣ ಬಾಹು ನಿಯಮದ ಪ್ರಕಾರ. ಆದ್ದರಿಂದ ಏನಾಯಿತು? ಪಿ ಕ್ಯೂ ಈಕ್ವಲ್ಸ್ ಪಿ ಆರ್. ಇದಕ್ಕೆ ಕಾರಣ ಸತ್ರಿ ಅಬಾ, ಸರ್ವಸಮ ತ್ರಿಭುಜದ ಅನುರೂಪ ಭಾಗಗಳು. ಸತ್ರಿ
ಬ. ಇಲ್ಲಿ ನಾವು ಏನನ್ನು ಸಾಧಿಸಬೇಕಾಗಿದೆ ಅದು ನಮಗೆ ಸಿಕ್ಕಿದೆ.